ಬಿಗ್ ಬಾಸ್ ಸೀಸನ್ 12 ಕನ್ನಡದ ಬಿಗ್ ಫಿನಾಲೆ ಇನ್ನು 2 ದಿನ ಉಳಿದಿದೆ. ಆ ಗ್ರ್ಯಾಂಡ್ ಫಿನಾಲಿಗೋಸ್ಕರ 6 ಜನರನ್ನು ನಾಮಿನೇಟ್ ಮಾಡುವಂಥ ಪ್ರಕ್ರಿಯೆಯಲ್ಲಿ ಬಿಗ್ ಬಾಸ್ನವರು ಹಾಕಿದ್ದಾರೆ. ಈ ಫಿನಾಲೆಯಲ್ಲಿ ಟಾಪ್ 6ನಲ್ಲಿ 6 ಜನ ಇದ್ದಾರೆ. ಅದರಲ್ಲಿ ಗಿಲ್ಲಿ ನಟರಾಜ್ ಅವರು, ರಕ್ಷಿತಾ ಶೆಟ್ಟಿ ಅವರು, ಕಾವ್ಯ, ಅಶ್ವಿನಿ ಗೌಡ, ರಘು, ಧನುಷ್ ಗೌಡ ಸೇರಿ 6 ಜನ ಇವತ್ತು ಜನರ ಮುಂದೆ ತಮ್ಮ ಮತಗಳಿಗಾಗಿ ವೋಟನ್ನು ಕೇಳ್ತಾ ಇದ್ದಾರೆ. ಅದರ ಪ್ರಕಾರವಾಗಿ ಯಾರು ಟಾಪ್ನಲ್ಲಿ ಬರಬೇಕು, ಯಾರು ಬಿಗ್ ಬಾಸ್ 12 ಟೈಟ್ಲನ್ನು ಹೊಡಿಬೇಕು ಎನ್ನುವಂಥದ್ದು ವೀಕ್ಷಕರ ಮೇಲೆ ನಿಂತಿದೆ ಅಂತಲೇ ಹೇಳ್ಬೋದು. ಆ ಪ್ರಕಾರವಾಗಿ ಶುಕ್ರವಾರದ ಬೆಳಗ್ಗಿನ ಒಂದು ಲೈವ್ ವೋಟಿಂಗ್ ದೊರಕ್ತಾ ಇದೆ. ಅದರ ಪ್ರಕಾರವಾಗಿ ಈ ವಾರದಲ್ಲಿ ಯಾರು ಕಪ್ ಹೊಡಿತಾರೆ, ಈ ಸೀಸನ್ನ ಫಿನಾಲಿಯನ್ನು ಯಾರು ಗೆಲ್ತಾರೆ ಅನ್ನುವಂಥದ್ದನ್ನು ನಾವು ನಿರ್ಣಯ ಮಾಡುವಂಥ ಸಮಯ ಬಂದುಬಿಟ್ಟಿದೆ ಅಂತಲೇ ಹೇಳ್ಬೋದು. ನೋಡಿ, ಧನುಷ್ ಗೌಡರವರು 4ನೇ ಸ್ಥಾನದಲ್ಲಿದ್ದಾರೆ. ಅವರು ಕೊನೆಯ ಕ್ಯಾಪ್ಟನ್ ಕೂಡ ಆಗಿದ್ದರು ಹಾಗೂ ಈ ಸೀಸನ್ನ ಮೊದಲ ಫೈನಲಿಸ್ಟ್ ಕೂಡ ಆಗಿದ್ದರು. ಅವರು 2% ಮತಗಳನ್ನು ತೆಗೆದುಕೊಂಡಿದ್ದಾರೆ. ಅವರು ನಿನ್ನೆ 2% ಮತಗಳನ್ನು ತೆಗೆದುಕೊಂಡಿದ್ರು. ಆದರೆ ಇವತ್ತಿನ ಮತದಲ್ಲಿ 1% ಕುಸಿತ ಕಂಡಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅದೇ ಪ್ರಕಾರವಾಗಿ ನೋಡ್ತಾ ಹೋದರೆ ರಘು ಅವರು 5ನೇ ಸ್ಥಾನದಲ್ಲಿದ್ದಾರೆ. ನಿನ್ನೆ ಕೂಡ 5ನೇ ಸ್ಥಾನದಲ್ಲಿದ್ದರು. ಇವತ್ತು ಬೆಳಗಿನ ವೋಟಿಂಗ್ನಲ್ಲೂ ಕೂಡ 5ನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಕೇವಲ 2% ಮತಗಳನ್ನು ತೆಗೆದುಕೊಂಡು ಇದ್ದಾರೆ. ನಿನ್ನೆ ಪ್ರೇಕ್ಷಕರ ಮುಂದೆ ಹೋಗಿ ಈ ವಾರದಲ್ಲಿ ಫಿನಾಲೆ ತಲುಪಲಿಕ್ಕೆ ಪ್ರೇಕ್ಷಕರ ಬೆಂಬಲವನ್ನು ಪಡೆದಿದ್ದರು. ಅದರಲ್ಲಿ ಗಿಲ್ಲಿ ನಟನನ್ನು ಅಗ್ದಿ ದೋಸ್ತ, ಹಾಗಾಗಿ ನನಗೆ ಮತ ಕೊಡಿ ಅನ್ನುವಂಥ ಒಂದು ಗಿಮಿಕ್ಸನ್ನು ಮಾಡಲಿಕ್ಕೆ ಹೋಗಿದ್ದರು. ಅದು ಯಾವುದು ಇಲ್ಲಿ ಕೆಲಸ ಮಾಡಿಲ್ಲ ಅಂತಲೇ ಹೇಳ್ಬೋದು. ರಘು ಅವರು ನಿನ್ನೆಯಿಂದನೂ 5ನೇ ಸ್ಥಾನದಲ್ಲಿದ್ದಾರೆ. ಇವತ್ತು ಕೂಡ 5ನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅದೇ ಥರನಾಗಿ ನೋಡ್ತಾ ಹೋದರೆ ಅಶ್ವಿನಿ ಗೌಡರವರು 6ನೇ ಸ್ಥಾನದಲ್ಲಿದ್ದಾರೆ. ಕೊನೆಯ ನಂಬರ್ 1ನಲ್ಲಿದ್ದಾರೆ ಬಾಟಮ್ನಿಂದ. ಹಾಗಾಗಿ ಬಿಗ್ ಬಾಸ್ನಲ್ಲಿ ಹೋಗ್ಬಿಡ್ತಾರೆ ಮನೆಗೆ. ಎಲ್ಲೋ ಒಂದು ಕಡೆ ಕುತಂತ್ರಗಳನ್ನು ಬಳಸಿ ನಾರಾಯಣ ಗೌಡರನ್ನು ಮನೆಗೆ ಕರೆಸುವಂಥ ತಂತ್ರ ಫಲಿಸಿಲ್ಲ ಅಂತಲೇ ಹೇಳ್ಬೋದು. ಅಲ್ಲಿ ಹೊರಗಡೆ ನಾರಾಯಣ ಗೌಡರು ಎಮ್ಮನ ಪರವಾಗಿ ರಕ್ಷಣಾ ವೇದಿಕೆ ಅವರು ಮತ ಹಾಕಿ ಒಂದು ಟ್ರಿಕ್ಸನ್ನು ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ಕಪ್ ಹೊಡೆಯುವ ಕನಸನ್ನು ಅಶ್ವಿನಿ ಗೌಡ ಕಾಣ್ತಾ ಇದ್ದಾರೆ ಹೊರತು ಅದನ್ನು ಹೊಡೆಯೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ನೋಡಿ, 3ನೇ ಸ್ಥಾನದಲ್ಲಿರುವಂಥದ್ದು ಕಾವ್ಯ ಸವ್ಯ. ಯಾವಾಗಲೂ ನಾಮಿನೇಷನ್ ಅಂತ ಬಂದಾಗ ಇವರು 3ನೇ ಸ್ಥಾನದಲ್ಲೇ ಇರ್ತಾರೆ. ನಡುವೆ ಗಿಲ್ಲಿ ಹಾಗೂ ಕಾವ್ಯ ನಡುವೆ ಇರುವಂಥದ್ದು ರಕ್ಷಿತಾ ಶೆಟ್ಟಿ ಅಂತಲೇ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಇರುವವರೆಗೆ ಈ ಕಾವ್ಯಂದು ಏನೂ ನಡೆಯಲ್ಲ ವೀಕ್ಷಕರೇ. ಕಾವ್ಯಾಳನ 3ನೇ ಸ್ಥಾನದಲ್ಲಿ ತಳ್ಳಿಬಿಡ್ತಾಳೆ ರಕ್ಷಿತಾ ಶೆಟ್ಟಿ ಅಂತಲೇ ಹೇಳ್ಬೋದು. ನೋಡಿ, ಗಿಲ್ಲಿಗೆ ಎಲ್ಲೋ ಒಂದು ಕಡೆ ನುಂಗಲಾರ್ದ ಆಗಿಬಿಟ್ಟಿದೆ. ತನ್ನ ಕರಳನ್ನು ಕುಡಿ ತನ್ನ ಪ್ರೇಮಿಯನ್ನು ಆತ್ಮೀಯಗಳನ್ನು 3ನೇ ಸ್ಥಾನಕ್ಕೆ ತಳ್ಳಿಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ರಕ್ಷಿತಾ ಶೆಟ್ಟಿ ಅವರು 2ನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಯಾವಾಗಲೂ ನಾಮಿನೇಷನ್ ಅಂತ ಬಂದಾಗ ಕರ್ನಾಟಕದ ಜನ ಆಯಮ್ಮನ 2ನೇ ಸ್ಥಾನದಲ್ಲಿ ಕೂಡಿಸ್ತಿದ್ದಾರೆ. ಆಯಮ್ಮನ ಚಮಕ್ ಮಾತುಗಳಾಗಿರ್ಬೋದು, ಆ್ಯಕ್ಟಿವ್ ಆಗಿ ಇರುವಂಥದ್ದಿರ್ಬೋದು, ಮನೆಯಲ್ಲಿ ಆಯಮ್ಮ ಲವಲವಿಕೆಯಿಂದ ಇರುವಂಥ ಒಂದು ಕಾರಣಕ್ಕೆ, ಒಳ್ಳೆಯ ಟಾಸ್ಕ್ಗಳಿಗೆ, ಒಳ್ಳೆಯ ಮಾತುಗಳಿಗೆ, ಆಯಮ್ಮ ಜನರಿಗೆ ಕೊಡುತ್ತಿರುವ ಎಂಟರ್ಟೈನ್ಮೆಂಟ್ಗೋಸ್ಕರ ಆಯಮ್ಮನ 2ನೇ ಸ್ಥಾನದಲ್ಲಿ ಯಾವಾಗಲೂ ಕೂಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸುಮ್ಮನೆ ಕೂತ್ಕೊಂಡು ಗಿಲ್ಲಿ ಹೆಸರನ್ನು ತೆಗೆದುಕೊಂಡು ಕಾವ್ಯ ಇಲ್ಲಿವರೆಗೆ 3ನೇ ಸ್ಥಾನದಲ್ಲೇ ಬರ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಕೊನೆಯಲ್ಲಿ ನೋಡಿ, ನಂಬರ್ 1 ಇರುವಂಥದ್ದು ಗಿಲ್ಲಿ ನಟ. ಸೀಸನ್ನ ಅನ್ಲಿಮಿಟೆಡ್ ವೋಟರ್ಸ್, ಅನ್ಲಿಮಿಟೆಡ್ ಆಗಿ ಜನರನ್ನು ಎಂಟರ್ಟೈನ್ ಮಾಡ್ತಿರುವಂತಹ ಗಿಲ್ಲಿ ನಟರವರು ಯಾವಾಗಲೂ ನಾಮಿನೇಷನ್ ಅಂತ ಬಂದಾಗ ಕರ್ನಾಟಕದ ಜನ ಅಪ್ಪನ್ನ ನಂಬರ್ 1 ಸ್ಥಾನದಲ್ಲಿ ಕೂಡಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಲವಾರು ವರ್ಷಗಳಿಂದ ರಿಯಾಲಿಟಿ ಶೋಗಳಲ್ಲಿ ಮಿಂಚ್ತಾ ಬರ್ತಿರುವಂತಹ ಗಿಲ್ಲಿ ನಟರವರು ದೊಡ್ಡ ಮಟ್ಟದ ಫ್ಯಾನ್ ಫಾಲೋಯಿಂಗನ್ನು ಪಡೆದಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಉತ್ತಮ ಕಾಮಿಡಿ, ಉತ್ತಮ ವ್ಯಕ್ತಿತ್ವ ಹಾಗೂ ಉತ್ತಮವಾಗಿ ಟಾಸ್ಕ್ಗಳನ್ನು ಆಡುವುದು, ಎಲ್ಲವನ್ನು ನಗುತ್ತಾನೆ ಮನೆಯಲ್ಲಿ ಸ್ವೀಕರಿಸುವುದು ಗಿಲ್ಲಿಗೆ ಪ್ಲಸ್ ಪಾಯಿಂಟ್ ಆಗಿದ್ದರೆ, ರಕ್ಷಿತಾ ಶೆಟ್ಟಿಗೂ ಕೂಡ ಒಳ ಕರಾವಳಿಯ ಬೆಂಬಲ ಇದ್ದು ಎಲ್ಲೋ ಒಂದು ಕಡೆ ಅವರು ಉತ್ತಮವಾಗಿ ಕಾಣ್ತಾ ಇದ್ದಾರೆ. ಬಿಟ್ಟರೆ ಈ ಅಶ್ವಿನಿ ಗೌಡರವರು ಕನ್ನಡ ಕರುನಾಡಿನ ಛಲಗಾರ್ತಿಯಂತೆ ಅಕ್ಷರಗಳನ್ನೇ ಚೆನ್ನಾಗಿ ಬರೆಯೋಕೆ ಬರಲ್ಲ. ನೋಡಿ, ಛಲಗಾರ್ತಿ ಅಂತ ಬರೆದಿದ್ಲು, ಛಲಗಾರ್ತಿ ಹೋಗಿ ಛಲಗಾರ್ತಿ ಆಗಿದ್ರೆ ಅದು ಬೇರೆ, ತಮಗೆ ಬೆಂಬಲ ಕೊಡೋರು ಬೇರೆ. ನೋಡಿ, ಪಳಾರ್ ಗಿಲ್ಲಿ ನೋಡಿ, ಇವರು ಕೂಡ ಉತ್ತಮವಾಗಿ ಕನ್ನಡವನ್ನು ಬರೆದಿದ್ದಾರೆ. ಬಿಟ್ಟರೆ ತಿನ್ನೋದಕ್ಕೆ ಮಾತ್ರ ಮಟನ್ ಕೇಳಿದ್ರು. ಬಿಟ್ಟರೆ ನೋಡಿ, ರಕ್ಷಿತಾ ಶೆಟ್ಟಿ ತನ್ನ ಆಸೆ ಹೇಳ್ತಾಳೆ. ಸಮುದ್ರದಲ್ಲಿ ಕಷ್ಟಪಟ್ಟು ಮೀನು ಹಿಡಿಯೋರ ಬಗ್ಗೆ ಜನರಿಗೆ ಗೊತ್ತಾಗಬೇಕು, ತುಳುನಾಡಿನ ಹುಲಿ ಡ್ಯಾನ್ಸ್ ಬಗ್ಗೆ ಗೊತ್ತಾಗಬೇಕು, ತುಳುನಾಡಿನ ಜಾನಪದ ನಾಟಕ ಬಿತ್ತರಗೊಳ್ಳಬೇಕು ಬಿಗ್ ಬಾಸ್ನಲ್ಲಿ ಅಂತ ಎಂಥ ಜನಪರವಾದ ವಿಚಾರವನ್ನು ಮಾಡಿದ್ರು ನೋಡಿ. ಆದರೆ ಗಿಲ್ಲಿ ತನ್ನ ವೈಯಕ್ತಿಕ ಲಾಭದ ವಿಚಾರ ಮಾಡಿದ್ರು ವೀಕ್ಷಕರೇ. ಈ ರೀತಿಯಲ್ಲಿ ನೋಡ್ತಾ ಹೋದರೆ ರಕ್ಷಿತಾ ಶೆಟ್ಟಿ ಈ ಗಿಲ್ಲಿ ನಟನ್ಗಿಂತ ಉತ್ತಮ ಅಂತ ನಾನು ಹೇಳ್ತಾ ಇದ್ದೀನಿ. ಆಯಮ್ಮಗೆ ಈ ಬಿಗ್ ಬಾಸ್ ಫಿನಾಲೆ ಕಪ್ ದೊರಿಬೇಕು ಅನ್ನುವಂಥದ್ದು ಜನರ ಅಭಿಪ್ರಾಯನೂ ಇದೆ. ಆಯಮ್ಮನ ವಿಚಾರ ನೋಡಿದ್ರು ನಾನು ಹೇಳಿದ್ದು ಸರಿ ಅನಿಸುತ್ತೆ ವೀಕ್ಷಕರೇ. ನಿಮಗೆ ಏನು ಅನಿಸುತ್ತೆ ನೋಡಿ.